सद्गुरुनाथ माधवानंद प्रभु की जय। राजा सद्गुरुनाथ गुरुपुत्रेश्वर महाराज की जय। राजा सद्गुरुनाथ जगन्नाथ महाराज की जय। प्रति ವರ್ಷದಂತೆ ಸದ್ಗುರು ಸಮರ್ಥ ಬಾಬಾಸಾಹೇಬ್ ಮಹಾರಾಜರ ವಿಮಲೇಶ್ವರ ಮಹಾರಾಜರ 5 ಮಂದಿ ಮಹಾತ್ಮರ ಸಪ್ತಾಹ 2ನೇ ದಿವಸದ ಸಾಯಂಕಾಲ ಕಾರ್ಯಕ್ರಮ ಈ ಒಂದು ಬ್ರಹ್ಮ ವೇದಿಕೆ ದೇವರಿಗೆ ಸಾಕಷ್ಟು ಅನುಭವದ ಮಾತನ್ನು ಹೇಳಿದ್ದಾರೆ. ಈ ಸಂಪ್ರದಾಯ ಗುರು ಪರಂಪರೆ ವರ್ಣನಾತೀತ, ಎಷ್ಟು ವರ್ಣನ ಮಾಡಿದರೂ ಕಮ್ಮಿ ಆಯ್ತದೆ. ಅಂದರೆ ಗುರುದೇವನು ಮಾಡಿದ ಉಪಕಾರವನ್ನು ನಾವು ಮರೆಯಲಾರೆ ಎಂದಿಗೆ ಆದೆವು. ಅವರು ಮಾಡಿದಂಥ ಉಪಕಾರ ಈ ಜನ್ಮ ಜನ್ಮಾಂತರದಲ್ಲೂ ನಾವು ತೀರ್ಸಕ್ಕೆ ಶಕ್ತಿಲ್ಲ ಅಂತ ಹೇಳ್ತಾರೆ ಜ್ಞಾನಿಗಳು. ಅದಕ್ಕೆ ಹೇಳ್ತಾರೆ ಮಾನವ ಮಹಾಮಾನವ ದೇವಮಾನವ. ನಾವೆಲ್ಲರೂ ಅಂಥ ಒಂದು ಸಂಪ್ರದಾಯದಲ್ಲಿ ಬೆರೆತು ನಾಮಸ್ಮರಣೆಯನ್ನು ಪಡ್ಕೊಂಡು ಇಲ್ಲಿಯವರೆಗೆ ಹೇಳಿಲ್ಲ ಬರೀ ನಾಮಸ್ಮರಣೆ ಯಾವ ರೀತಿ ಮಾಡಬೇಕು. ಈ ಗುರು ಪರಂಪರೆಯಲ್ಲಿ ಆಗಿರುವಂಥ ಮಹಾಪುರುಷರು ಎಷ್ಟು ಕೆಟ್ಟ ಹಾಕಿದ್ದಾರೆ. ಬಾಬಾಸಾಹೇಬ್ ಮಹಾರಾಜರು ಏನಪ್ಪ ಅಂದ್ರೆ ಅವರೆಲ್ಲ ಅಲ್ಲಿ ಸಾಧನೆ ಮಾಡುವಂಥ ಪದ್ಧತಿ ಉತ್ತರ ನೀತಿ ಬರ್ತಾ ಅಂತ ಹೇಳಿ ಒಂದು ಬಾಡಿ ಸೇರಿರ್ತದೆ. ಆ ಸಂಧ್ಯಾಗಿ ಧ್ಯಾನ ಮಾಡ್ತಾರೆ. ಅಂದರೆ ಇಷ್ಟೊಂದು ಕಠೋರವಾಗಿ ಅವ್ರಿಗೆ ಧ್ಯಾನ ಯಾರ ಸಲುವಾಗಿ, ತಮ್ಮ ಸಲುವಾಗಿ ಮಾಡಿದರೆ ನಮ್ಮ ಸಲುವಾಗಿ ಮಾಡಿದ್ದಾರೆ. ಅದನ್ನು ನಾವು ತಿಳ್ಕೋಬೇಕಾಗಿ ಅವ್ರಿಗೇನು, ಯಾಕಂದ್ರೆ ಒಂದು ಸ್ವಾಮಿ ವಿವೇಕಾನಂದರು ಪರಮಹಂಸರತೆ ಹೋದಾಗ ಹೇಳ್ತಾರಲ್ಲ ಜೋಕ್ಷಣಿ ಮೃಜಾಲ ಮೋಕ್ಷಣಿ ಮುಕ್ತಿಲ್ಲ ಅಂತ ಹೇಳಿ. ಅವಾಗ ಪರಮಹಂಸರಿಗೆ ವಿವೇಕಾನಂದರು ನೋಡಿದ ಕೂಡಲೇ ಆನಂದವೇ ಆನಂದ. ಯಾಕಂದ್ರೆ ನೀ ಎಷ್ಟು ವರ್ಷ ಆಯ್ತು ನೀನು ಹಾದಿ ಆಗ್ತದೆ, ಈಗ ಬಂದೆ ಯಾರು ಪರಮಹಂಸರು. ಅವೆಲ್ಲೋ ಇವೆಲ್ಲೋ ಎತ್ತನ ಮಾಮರ ಎತ್ತನ ಹೋಗಿಲ್ಲ, ಎತ್ತದ ಸಂಬಂಧ. ಈಗ ಬಂದೆ ಅಂದ್ಕೊಳ್ಳೆ ಅವನ್ನ ಏನು ವಯಸ್ಸು ವಿವೇಕಾನಂದರು ಅಂದರೆ ಇನ್ನು ಅಷ್ಟೊಂದು ಜ್ಞಾನ ಇರುತ್ತೆ. ಅವಾಗ ಗುರುವೇನು ಮಾಡ್ಕೋಬೇಕು, ಸಾಧನೆ ಮಾಡಬೇಕು, ಅದರ ಮಹತ್ವವನ್ನು ತಿಳ್ಕೋಬೇಕು, ಅದರ ಅತ್ಯಂತ ಆಸೆ ಅಂದರೆ ಅದರ ಅನುಭವ ಮಾಡ್ಕೋಬೇಕು ಅಂಥದ್ದು. ಅವಾಗ ಅವ್ರು ಪರಮಹಂಸರೆಲ್ಲ ಕೈ ಹೇಳಲ್ಲ ಔಷಧಿ ಮಾಡೋದು ಮರದ ಕಬ್ಬು ಜಾಡಿಸಿಕೊಂಡು ಶಕ್ತಿ ಎಲ್ಲ ದಾರಿ ಅಲ್ಲ ಅಂತ ಎಲ್ಲ ಆ ಪರಂಪರೆ ಒಳಗೂ ರಾಮಕೃಷ್ಣ ಅವರೆಲ್ಲ ಪರಮಹಂಸಂಥವರು ಕೊನೆಯ ಸಮಯದೊಳಗೆ ಅವನು ವಿವೇಕಾನಂದನ ಮುಂದೆ ಕುಣಿಸ್ಕೊಂಡ ತಮ್ಮ ಶಕ್ತಿಯನ್ನೆಲ್ಲ ಅವರು ದಾರಿಯನ್ನು ಕೊಟ್ಟು ಗಳಗಳ ಅಳಾಕತ್ತಿರ್ತಾವ. ಯಾಕ್ರಿ ಗುರುಗಳ ನಿಮ್ಮ ಕಣ್ಣಾನೆ ಕೂಡಲೇ ನಾ ಏನು ಮಾಡಿದ್ನಪ್ಪ ತಪಸ್ವಿ ಶಕ್ತಿ ಅಲ್ಲ ನಿಮಗೆ ದಾರಿ ನಾವು ಅತ್ಯಂತ ಬಡವು ಗುಚ್ಚುಟ್ಟು ಹಾಕಿರ್ತಂದಿರ್ತಾವೆ. ಶಕ್ತಿ ಹಂಗೆ ಅವ್ರ ಮ್ಯಾಗ ವಿಶ್ವಾಸ ಪರದಾಗಿರ್ತದೆ. ಹಂಗೆ ಈ ಸಂಪ್ರದಾಯದಲ್ಲಿ ಎಂತೆಂಥ ಮಹಾಪುರುಷ ಇವೆ. ವಿವೇಕಾನಂದ ಭೇಟಿ ಹಾಕಿ ಹೋದಾಗ ಅವರು ಸ್ವಲ್ಪ ಇವನು ನೋಡಿದ ಕೂಡಲೇ ಈಗ ಬಂದೆ ನನಗೆ ಅವರು ಗೊತ್ತಿಲ್ಲ, ಇವರು ನನಗೆ ಗೊತ್ತಿಲ್ಲ, ಹಿಂಗೆ ಕೇಳ್ತಲ್ಲ ಇವರು ಅಂದ ಕೂಡ ಅವನು ಕರ್ಕೊಂಡು ಹೋಗಿ ತನ್ನ ಕೋಣೆ ಒಳಗೆ ಕುಣಿಸ್ಕೊಂಡು ಹಣ್ಣು ಹಂಪನ್ನು ಕುಣಿಸ್ಕೊಂಡು ಏನು ಮಾಡಿದ್ರೆ ಸಮಾನ ಅನಿಸ್ಬಿಡ್ತಾವೆ ಪರಮಹಂಸ. ಅಷ್ಟು ಆನಂದಕ್ಕೆ ಮಿತಿನೇ ಇಲ್ಲ. ಹಿಂಗೆ ಈ ಸಂಪ್ರದಾಯದ ಪರಂಪರೆಗಳು ಹಂಗೆ ಬಂದಿತ್ತು. ಉಳ್ಳಕ್ಕಿನ ಮಹಾರಾಜರು, ಬಾಬಾಸಾಹೇಬ್ ಮಹಾರಾಜರ ಶಿಷ್ಯ ಪರಂಪರೆ ಅಂತೂ ಬಹಳ ಇವೆಲ್ಲ ಹೇಳ್ತಾರೆ. ಗುರುದೇವರ ಅರಣ್ಯವರಾಗಿರ್ಬೋದು, ರಾಮಚಂದ್ರ ಮಹಾರಾಜ, ಇನ್ನೂ ಅನೇಕ ಒಂದು 20-30 ಮಂದಿ ಈ ಸಂಪ್ರದಾಯದಲ್ಲಿ ಬಾಬಾಸಾಹೇಬ್ ಮಹಾರಾಜ ಶಿಷ್ಯ ಪರಂಪರೆಯಲ್ಲಿ ಸಿದ್ದರಾಮೇಶ್ವರ ಮಹಾರಾಜರು ಅವ್ರ ಶಿಷ್ಯರು ಏನು ಮಾಡಿ ಬಂದಿರಲ್ಲ. ಅವರ ಶಿಷ್ಯ ಪರಂಪರೆಯಲ್ಲಿ ರಣಜಿತ್ ಮಹಾರಾಜರು, ನಿಸರ್ಗದತ್ತ ಮಹಾರಾಜರು ಮುಂಬೈನಲ್ಲಿ ವಾಸ ಮಾಡ್ಕೊಂಡಿದ್ದಾರೆ.
ಅವ್ರ ಶಿಷ್ಯರೆಲ್ಲ ಮನೆ ಬಂದರು. ವಿದೇಶದ 5 ರಾಷ್ಟ್ರದಿಂದ ಜನ ಬಂದಿರಲಿಲ್ಲ. ಅವೆಲ್ಲ ಈ ಸಂಪ್ರದಾಯದ ನಿಯಮ ಅವ್ರಿಗೆಲ್ಲ ಮುಂಜಾನೆ ಹೇಳಿದ್ರು. ನಾವು ಅವರ ಊಟ ಮಾಡಿದ್ರೆ ಊಟ ಟೈಮಿಗೆ ಊಟ ಮಾಡಿದ್ರು ಅವ್ರು ಹೇಳ್ಬೋದು ನಾವು ನೇಮ್ ಮಾಡ್ಬೇಕು. ಆಮೇಲೆ ನೋಡಿದ್ರು ಎಲ್ಲಿ ಯಾವ ರಾಷ್ಟ್ರ ಎಲ್ಲಿ ಹಿಂಸಿಗೆ ಸಂಪ್ರದಾಯ ಇಲ್ಲಿ ಅದರ ನಿಯಮ ಅಲ್ಲಿ ಸಹಿತ ಅಲ್ಲಿಂದ ಬಂದವ್ರ ಸಹಿತ ಮೊದಲ ನಿಯಮ, ಆಮೇಲೆ ಧ್ಯಾನ, ಆಮೇಲೆ ಊಟ ಅಂದ್ರು. ನಮಗೆ ಅದು ಸ್ಟಿಕ್ ಆಗಿದ್ದ ಅಷ್ಟು ಕಠೋರವಾಗಿ ಮತ್ತು ಏನಕ್ಕೆ ಮಾಡ್ತಿದ್ರಲ್ಲ ಕಣ್ಣ ಮುಚ್ಚಿಬಿಡ್ತಿಲ್ಲ. ಆ ಥರ ಕಾಣುತ್ತಿದೆ ಪರಬಿಂದು ಶಾಂಭವಿ ಕೋಣೆಯು ಲಕ್ಷ ಬಿಡಲು ಹಾಕಿಬಿಡದೆ. ಹಂಗೆ ಈ ಸಂಪ್ರದಾಯದಲ್ಲಿ ಭಾಳ ಶಕ್ತಿ ಇದೆ. ಅವರು ವಿವೇಕಾನಂದರ ಅವ್ರ ಕೂಡಲೇ ಪ್ರಶ್ನೆ ಮಾಡಿದ್ರು, ನೀವು ದೇವರನ್ನು ಕಂಡಿದ್ದೀರಾ ಪರಮಹಂಸರಿಗೆ? ಅದು ಮತ್ತೆ ಆನಂದ ಆಗ್ತವ್ರು. ಇಲ್ಲಿ ಬಂದಾರೆಲ್ಲ ನನಗೆ ಏನೇನು ಕೇಳ್ತಾರೆ. ಇಷ್ಟು 40 ವರ್ಷ ಆಯ್ತು ಈ ಆಶ್ರಮ ಸ್ಥಾಪನಾ, 50 ವರ್ಷ ಆಯ್ತು ಮಾಡಿದ. ಬಂದವರೆಲ್ಲ ಬೇರೆಯವ್ರನ್ನ ಕೇಳ್ತಾರೆ, ನೀವೊಂದು ಬೇರೆನೇ ಕೇಳಿದ್ದ ಅವರು. ಬಂದವ್ರೆಲ್ಲ ಏನಂತಾರೆ, ನನಗೆ ಮಕ್ಕಳಿಲ್ಲ, ಮಕ್ಕಳ ಕೊಡ್ರಿ, ನನಗೆ ಬಡತನ ಐತೆ, ಶ್ರೀಮಂತಿಕೆ ಕೊಡ್ರಿ, ನನ್ನ ಮನ್ಯಾಗ ಭಾಳ ತೊಂದರೆ ಐತೆ ಅಂತ ತೊಂದರೆ ಕೇಳ್ತಾರೋ. ನೀವು ದೇವರನ್ನು ಕಂಡಿದ್ದೀರಾ ಅಥವಾ ನನಗೆ ನೀವು ದೇವರನ್ನು ತೋರಿಸುವಿರಾ ಕೇಳಿ. ಅವು ರಾಮಕೃಷ್ಣ ಪರಮಹಂಸರಿಗೆ ಎಲ್ಲಿ ಇಲ್ಲದ ಆನಂದ. ಗುರು ಶಿಷ್ಯರ ಸಂಬಂಧ ಎಷ್ಟು ಅಮೋಘವಾಗಿರ್ತದೆ. ಅವ್ರು ಹೇಳೋ ನಾ ದೇವರನ್ನು ಕಂಡೀನಿ, ನೀ ಏನು ನನ್ನ ಎದುರು ಇದಕ್ಕಿಂತ ಸಮೀಪದಲ್ಲೇ ಆ ಪರಮಾತ್ಮ ಜೊತೆಗೆ ದಿನಾಲ ಸಂದರ್ಶನ ಮಾತಾಡ್ತಾ ಇದ್ದ ಅಂತ ಹೇಳಿದ್ರು ಪರಮಾತ್ಮ. ಆವಾಗ ಹೇಳಿದ್ರು ಅವರು ಆಶ್ರಮದಲ್ಲಿ ಸಾಕಷ್ಟು ಮಂದಿ ಇತ್ತು. ಆದರೆ ನಿನ್ನ ಕಣ್ಣುಗಳಲ್ಲಿ ಬ್ರಹ್ಮ ತೇಜಸ್ವಿತ್ತು, ನಿನ್ನ ಮುಖದಲ್ಲೇ ಬ್ರಹ್ಮನ ಕಳೆ ಐತಿ ವರ್ಣನೆ ಮಾಡೋರು ಪರಮಹಂಸ. ಆದ ಕೂಡಲೇ ಅವ್ರು ಮಾಡೋದು ನೋಡಿ ಇವೊಬ್ಬ ದೊಡ್ಡ ಮಹಾತ್ಮದಾನ ಅವ್ರು ಹುಚ್ಚದ ಜನರಿಗೆ ಒಂಥರ ಹೆಂಗೆ ಅಂದರೆ ವೈರಾಗ್ಯಕ್ಕೆ ಅದಕ್ಕೆ ಮಿತಿನೇ ಇಲ್ಲ. ಅವ್ರು ಹೇಳ್ತಾರೆ, ವಿವೇಕಾನಂದರು ಹೇಳ್ತಾರೆ ಒಂದು ಪದ, ಮೊದಲನೇ ನುಡಿಗಿನ ಸಮಾಧಿಸ್ಥರಾಗಿರ್ತಾರೆ ಪರಮಹಂಸರು. ಮೊದಲನೇ ನುಡಿಗೆ ಅಂದರೆ ಅಷ್ಟೊಂದು ಸರಳ ಏಕಾಗುತ್ತೆ. ನಾವೆಲ್ಲ ಈ ಸಂಪ್ರದಾಯದಲ್ಲಿ ಸಗುಣ ಉಪಾಸನ, ನಿರ್ಗುಣ ಧ್ಯಾನ. ಹಂಗೆ ಅವರು ಈ ಒಂದು ವ್ಯಕ್ತಿ ಒಂದು ಏನೋ ಒಂದು ದೊಡ್ಡ ಸಂಪತ್ತು, ಈ ದೇಶದ ದೊಡ್ಡ ಸಂಪತ್ತು ಆಗತ್ತೆ ಅಂತ ಹೇಳಿ ಪರಮಹಂಸ ಅವನ ಶರೀರ ಸ್ಪರ್ಶ ಮಾಡಿದ್ರೆ ಸ್ವಲ್ಪ ಕಾಲು ಹೋದ ಅವ್ರ ಮ್ಯಾಗ ಇಟ್ಟು, ಒಂದು ತೊಡಿ ಹೋದ ಅವ್ರ ಮ್ಯಾಗ ಕೂಡಲೇ ಅವರು ವಿವೇಕಾನಂದರು ನಿರ್ವಿಕಲ್ಪ ಸಮಾಧಿ ಇರ್ತಲ್ಲ, ಸಮಾಧಿಸ್ಥರಾಗಿಬಿಟ್ರು. 2 ದಿವಸಗಟ್ಟಲೆ ಅದರೊಳಗೆ ಉಳಿದ್ರು. ಕೊನೆಗಲ್ಲೆಲ್ಲ ಆಶ್ರಮದಾಗಿದ್ದವು ವಿವೇಕಾನಂದ ಹಿಂಗೆ ಬಂದಿದ್ದ, ಏನಾಗಿದ್ದೇನೋ ಆರಾಮ್ ತಪ್ಪಿದ್ದು, ಕೊಟ್ಟಾಗಿದ್ದಾಗಿದ್ದ ಅಂತ ಹಿಂಗೆಲ್ಲ ಹಾಕತ್ತೆ ಜನರು. ಅವಾಗ ಅವ್ರು ಗುರುಗಳ ಮುಂದೆ ಹೇಳಿದ್ರು, ಹೇಳು ಅವನ ಚಿಂತೆ ನೀವು ಮಾಡಬೇಡಪ್ಪ, ಅವನು ಚಿಂತೆ ಮಾಡೋರು ಬೇರೆ ಅದ. 2 ದಿವಸದ ನಂತರ ಅವ್ರು ಪರಮಹಂಸರು ಅವ್ರ ತಲೆ ಮ್ಯಾಗ ಕೈ ಇಟ್ಟು ಸಮಾಧಿ ಆಗಿತ್ತು. ಹೆಂಗೆ ನಮಗೆಲ್ಲ ರುಚಿ ಐತಲ್ಲ ಬೇರೆ ರುಚಿ, ಅದನ್ನು ಬಿಟ್ಟು ನಾವು ಕಡೆ ಬರಂಗಿಲ್ಲ. ಹಂಗೆ ಅವಾಗ ಸಮಾಧಿಯಿಂದ ಇಳೋದು ಕೂಡಲೇ ಉಳ್ಳಾಡಿ ಆಡಾಕತ್ತಿರ್ತಾವೆ ವಿವೇಕಾನಂದ. ಯಾಕಂತಂದ್ರೆ ನನಗೆ ಏನು ಹೋಗಿದ್ದ ನನಗೆ ಅಲ್ಲೇ ಓದ್ಬಿಡೋದು, ಈ ಇನ್ನು ಮ್ಯಾಗೆ ಲೌಕಿಕ ಸಂಘ ಬೇಡ ಅಂತೇಳಿ ಎಷ್ಟು ಆನಂದ ಇರಬೇಕು. ಅದಕ್ಕೆ ಇವರೆಲ್ಲ ಭವಿಷ್ಯ ಮಾಡೋದು ಆನಂದ ರೀ. ಎಲ್ಲ ಭಜನೆ ಆಗ್ತಿಲ್ಲ, ನೀವೆಲ್ಲ ದಿನಾಲು ಮುಂಜಾನೆ ಭಜನೆ ಆಗ್ತಿರಲ್ಲ. ಹಂಗೆ ಈ ಸಂಪ್ರದಾಯ ಗುರು ಪರಂಪರೆ ನಿತ್ಯ ನಿಮ್ಮ ಉಪಾಸನೆ ನಾವು ಎಷ್ಟು ಶ್ರದ್ಧೆಯನ್ನು ಮಾಡ್ತೇವೆ ಅಷ್ಟು ನಮಗೆ ಪ್ರಪಂಚಕ್ಕೂ ಹಿತ, ನಾವು ನಿಜವಾದ ಪಾರಮಾರ್ಥಿಗಳಾಗಿ ಜೀವನ ಪ್ರಕರಣ ಭವಿಷ್ಯ ಮಾಡೋದು ಪ್ರಪಂಚ ಮಾಡೋದು. ಆದರೆ ಅವಾಗ ಸಮಯ ನೋಡೋರು ಅತ್ಯಂತ ಶಿಷ್ಯರು. ನಾವು ಏನೋ ಶಿಷ್ಯರೊಬ್ಬರು ಪುಂಡಪ್ಪ ಸೇವಾ ಮಾಡ್ತಿದ್ದ. ಇನ್ನು ಬಹುಶಃ ಮಹಾರಾಜ ಭೇಟಿಗೆ ಸುಳಾಪುರದಿಂದ ಯಾರು ಬಂದಿದ್ದಾರೆ ಅಂದ್ರೆ ಅವ್ರ ಮಕ್ಕಳು ಇದ್ದಿದ್ರು 8-10 ವರ್ಷಕ್ಕೆ. ಭೇಟಿಯಾದಾಗ ಬಂದರು, ಒಳಗೆ ಬಹುಶಃ ಮಹಾರಾಜ ನಮಸ್ಕಾರ ಮಾಡಿದರು. ಇನ್ನು ನಮ್ಮ ವಂಶ ವೃದ್ಧಿ ಆಗುವಂಥ ಆಶೀರ್ವಾದ ನಮ್ಮ ಮಕ್ಕಳ ದಯಪಾಲಿಸಲಿಕ್ಕೆ ಸಾಷ್ಟಾಂಗ ನಮಸ್ಕಾರ ಇತ್ತು. ಅವರೊಂದು 5 ನಿಮಿಷ ಬಹುಶಃ ಮಹಾರಾಜ ಒಂದು 2 ನಿಮಿಷ ಬರ್ತೀವಿ. ಈ ಜನದಾಗ ನಮ್ಮ ಮಕ್ಕಳ ಬಾಗಿಲ್ಲ ಅಂದ ಕೂಡಲೇ ಅವರು ಬಂದಿರಲ್ಲ ಕಡೆದ ಒಳ್ಳೆ ಅಳಕೋತ ಮಾಡಿರ್ತಾವ ಆ ಶ್ರಮದಾಗ. ನೀವು ಹೊರಗೆ ಕಸ ಮಾಡಿದ್ರು ಪುಂಡಪ್ಪ ಬಹುಶಃ ಸೇವೆ ಮಾಡೋ
ಗುರುವಿನಂತಕ್ಕಂಥ ಶಕ್ತಿ ಇದೆ, ಸೇವಕರಂತೆ ನಿಶ್ಚಯವಾಗಿ ಅತ್ಯಂತ ಶ್ರದ್ಧೆಯಿಂದ ಸೇವಾ ಮಾಡುವಂಥ ಸೇವಕರಿಗೆ ಸಿಕ್ಕಂಥ ಶಕ್ತಿ ಇದೆ. ಅವಾಗ ನೀವು ಗುರುಗಳಿಗೆ ಭೇಟಿ ಆಗಕ್ಕೆ ಬಂದಿರಿ, ನಮಸ್ಕಾರ ಮಾಡಿದ್ರಿ, ಮಾಡಿ ಹೋಗಾಗ ಅಳ್ಕೋತ ಹೊಂಟ್ರಿ, ಯಾಕೆ ಹೊಂಟ್ರಿ? ಈಗ ಬಂದಾಗ ಯಾರು ಅಳ್ಕೋತ ಹೋಗ, ನೀವು ಯಾರು ಅಳ್ಕೋತ ಹೊಂಟ್ರಿ? ಹಿಂಗೆ ಗುರುಗಳಿಗೆ ಕೃಷ್ಣ ತಗೊಂಡು ಗುರುಗಳಿಗೆ ಹಿಂಗೆ ನಮ್ಮ ಮಕ್ಕಳು ಭಾಗ್ಯ ಅಂತಂದರೆ ನಿಮಗೆ ಈ ಜನ್ಮದಾಗ ಅವ್ರು ಇರಬೇಕು ಹಂಗೆ ಪರಿಸ್ಥಿತಿ. ಅದಕ್ಕೆ ಅವ್ರು ಬಸವಣ್ಣ ಹೇಳ್ತಾರೆ, ನೀನು ನೋಡಿದಾರೆ ನೋಡಿ ಯಾಕೊಂಡು ಹೇಗೆ ನೋಡಿ ಜ್ಞಾನಿಗಳು ಇಚ್ಛೆ ಮಾಡಿ ಏನು ಬೇಕಾದಾಗ ಅವಾಗ ಹೇಳಿದಾರೆ ಎಲ್ಲ ಸತ್ಕರಿಸ್ತು ವಂದಿಸ್ತಾರೆ ನಾವು ಪಾದ ಮೇಲೆ ಒಳ್ಳೆಗಡೆ ಅಂದಾಗ ಮುಂದಿನ ವರ್ಷದೊಟ್ಟಿಗೆ ನಿಮ್ಗೆ ಗಂಡ ಮಗ ಆಕೈತಿ ಹೋಗಿ ಹಿಂಗೆ ಅವ ಹಂಗೆ ಹೇಳಿದ್ರು ಗುಂಡಪ್ಪ ಸೇವಕ. ಅವಾಗ ಒಂದು ವರ್ಷ ಹುಡುಗ ಒಂದು ಗಂಡ ಮಗನ ನಡೆದ ಹೆಣ್ಮಗಳು ಕೂಸಿ ತಗೊಂಡು ಮತ್ತು ಅವಸರ ಮಾಡೋದು ಜಡಿತ ಯಾಕೆ ಬಂದರು ಅವ್ರ ಕಡೆಯಿಂದ ಜಡಿ ತರಿಸ್ಕೊಂಡ್ರು. ಮತ್ತು ಹಿಂಗೆ ಹೇಳಿದ್ರಲ್ಲ ಹಿಂಗೆ ಆದ್ರೆ ಕುಂಡಾಪ ಅದ್ರ ಅವ್ರು ಹೇಳೋರು ನೀ ಮಾಡಿದ ಪುಣ್ಯದ ಈ ಒಂದು ಸಂಪ್ರದಾಯದ ಸೇವಾ ಮಾಡಿದಂಥ ಪುಣ್ಯದ ಪ್ರತಿಫಲ ಅವ್ರಿಗೆ ಇಂಥ ಮಕ್ಕಳು ಭಾಗ್ಯ ನೋಡಿ. ಎಂಥ ಸೇವೆಗಳು ಎಂಥ ಶಕ್ತಿ. ಅವ್ರು ಭವಿಷ್ಯಮಾನದ ಸೇವಾ ಹೆಂಗೆ ಮಾಡ್ತದಂದ್ರೆ ಸೇವಾ ಮಾಡಿ ಮಾಡಿ ಕಡೆಗೆ ಬೇಸರ ಆಗ್ತದೆ, ಮಕ್ಕಳು ನಿದ್ದೆ ಮಾಡಾಕತ್ತಾವ ಗುರು ಹೇಳಾಗ್ತವ್ರೆ. ಗುರು ಶಿಷ್ಯ ಸಂಬಂಧ ಎಷ್ಟು ಅಮೋಘವಾದದ್ದು. ಮಕ್ಕಳು ನಿದ್ದೆ ಮಾಡಾಕತ್ತಿದ ಕೂಡ ಏನು ನೋಡ್ಕೊಂಡಪ್ಪ ಇಂಥ ಅವಕಾಶ ಮುಂದೆ ಸಿಗಂಗಿಲ್ಲ. ಧ್ಯಾನ ಮಾಡು, ಬರೀ ಅವನು ಮನಸ್ಸಿಲ್ಲ, ಕೆಲಸ ಮಾಡ್ತೀವಿ ಸೇವಾ ಮಾಡ್ತೀವಿ, ಧ್ಯಾನ ಮಾಡೋದ್ರೆ ಅವ್ರು ಗುರು ಹೇಳೋ ನನಗೇನು ಧ್ಯಾನ ಮಾಡೋದು ಯಾಕ್ರಿ, ಇನ್ನೂ ಏನು ಹೇಳಿದ್ರೆ ಹಗಲ ರಾತ್ರಿ ಕೆಲಸ ಹೇಳ್ರಿ ಸೇವಾ ಮಾಡ್ತಾಯಿ ಧ್ಯಾನ ಮಾಡ. ನೀ ಗುರುವಿನ ಮ್ಯಾಗ ಶ್ರದ್ಧೆ ಇಟ್ಕೊಂಡ ಸೇವಾ ಮಾಡಪ್ಪ, ನಿನ್ನ ಪಾಲಿನ ಧ್ಯಾನ ನಾ ಮಾಡ್ತಂತ ಇಂಥ ಶಕ್ತಿ ಸಾಮರ್ಥ್ಯ ಸಂಪತ್ತು ಅದನ್ನೇ ಬೇಕಲ್ಲ ನಮ್ಮಲ್ಲಿ. ಸೇವಾ ಮನೋಭಾವನೂ ಇಲ್ಲ, ಧ್ಯಾನನೂ ಮಾಡಂಗಿಲ್ಲ, ಭಜನೆ ಅಂತ ಹೇಳ್ತಿರಂದ್ರಾಗಿಲ್ಲ. ಏನು ಊಟ ಮಾಡೋದಂತ ಬಂದ್ ಮಾಡ್ಕೊಳ್ಳೋದು, ಊಟ ಮಾಡೋದು ಬಂದ್ ಮಾಡ್ಕೊಳ್ಳೋದು. ಅಂದ್ರೆ ಇದು ನಾವು ಇಷ್ಟೆಲ್ಲ ದೂರದಿಂದ ಎಲ್ಲ ನಮ್ಮ ಕೆಲಸ ಕಾರ್ಯಗಳನ್ನು ಬರಿಗೆ ಹೋಯ್ತು, ಇಲ್ಲಿ ಬಂದದ್ದು ಸಹಿತ ನಿಷ್ಫಲ. ಅದರ ಸಲುವಾಗಿ ಆಸಕ್ತಿಯಿಂದ ಪರಮಾರ್ಥ ಮಾಡೋದು, ನಿರಾಸಕ್ತಿಯಿಂದ ಪ್ರಪಂಚ ಮಾಡೋದು ಅವ್ರು ಜ್ಞಾನಿಗಳು ಹೇಳ್ತಾರೆ. ಪ್ರಪಂಚ ಯಾಕೆ ಹಂಗೆ ನಿರಾಸಕ್ತಿ ಅಂದರೆ ಸೋಮಪ್ಪ ಅದೇನೋ ಶಾಶ್ವತವಾದದ್ದಂಥ ಸುಖ ಅದರಲ್ಲಿ ಇಲ್ಲ. ಪ್ರಪಂಚ ನಮಗೆಲ್ಲರಿಗೂ ಐತಿ. ಯಾಕಂದರೆ ಬಾಲ್ಯ ಯೌವನ ಮೂಪು ಈ ಮೂರು ಅವಸ್ಥೆಯೊಳಗೆ ಎಲ್ಲ ರಂಗದೊಳಗೆ ಕೊನೆಗೆ ಮುಪ್ಪ ಅವಸ್ಥೆ ಬಂದ ನಂತರ ಈ ಶರೀರ ಯಾರಿಗೂ ಬೇಡಾಕೈತಿ, ಯಾರಿಗೂ ಬೇಡಾಕೈತಿ, ಮಕ್ಳಿಗೆ ಬೇಡಾಕೈತಿ, ಬಂದು ಬಾಂಧವ್ರಿಗೆ ಸಹಿತ ಬೇಡ. ಅದಕ್ಕೆ ಅವರು ಮಧ್ಯಾಹ್ನ ಸಂಜೆ ಬದಲಿಯೊಳಗೆ ಹೇಳ್ಯಾರ, ಜವಾಬಾರಿ ಬಿಡತ್ತ ತೋವರಿ ಆತಂಚ ಪ್ರೀತಿ ಜರ್ಜರ್ ಸಾಧ್ಯ ಅವಾಗೇ ಚಿಕ್ಕದಕ್ಕೆ ಹೋಗ್ತಿ. ಹಂಗೆ ಈ ಬಹುಶಃ ಮಾಡೋ ಸಂಪ್ರದಾಯದಲ್ಲಿ ಇದೇನಪ್ಪ ವಿಶಾಲವಾದ ಜಗತ್ತನ್ನು ಆವರಿಸ್ಕೊಂಡ್ಬಿಡತ್ತೆ ಈ ಸಂಪ್ರದಾಯ. ಇಂಥಲ್ಲಿ ಉಳ್ದೈತಲ್ಲ ಎಲ್ಲಿ ನೀವು ಹೋಗಿರಲ್ಲ. ಯಾಕಂದ್ರೆ ಮೊನ್ನೆ ಬಂದ 5 ರಾಷ್ಟ್ರದವರು ಬಂದಾರ, ಇನ್ನೂ 2 ರಾಷ್ಟ್ರದವರು ಇರೋದು ಒಂದು ಆ ಶಕ್ತಿ ಪ್ರಭಾವ ಕೆಲಸ ಮಾಡಿದೆ. ಯಾಕಂದ್ರೆ ಇಂಥ ಒಂದು ಸಾಮರ್ಥ್ಯ ಇದೇನತ್ತಲ್ಲ ಗುರುಲಿಂಗಮ್ಮ ಗದ್ದಿ ಜಗತ್ತಿನ ಗದ್ದಿ ಅಂತ ಹಂಗೆ ಏನಾಗ್ತೂರ್ವಾದ್ರೆ ಭವಿಷ್ಯವಾಣಿ ಜಗತ್ತಿನ ಗದ್ದಿ ಆಕೈತೆ ಅಂದಾಗ ನಾವೆಲ್ಲ ವಿಚಾರ ಮಾಡಬೇಕು. ಜಗತ್ತಿಗೆ ಉದ್ದೇಶಿಸುವಂಥ ಸಾಮರ್ಥ್ಯ ಈ ಸಂಪ್ರದಾಯ. ನಾವು ನೀವೆಲ್ಲ ಇಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಯಾಕಂದರೆ ಇಲ್ಲಿವರೆಗೆಲ್ಲ ಮಹಾತ್ಮರು ಭಾಳ ಸುಂದರವಾಗಿ ಹೇಳ್ಯಾರ. ಅದಕ್ಕೆ ಹೇಳ್ತಾರ ಸ್ಮರಣ ದೇವಾಚಿ ಖರಾವೆ ಅಖಂಡ ನಾಮ ಜಗತ್ತು ಜಾವೆ ನಾಮಸ್ಮರಣ ಭಾವ. ಈ ಸಮಾಧಾನ ಎದರಿಂದ ಸಿಗ್ತೈತಿ? ಸಂಪತ್ತು ದುಡ್ಡು ಗಳಿಸೋದು ಸಿಗ್ತೈತೋ, ಏನೇನು ನಾವು ಅಂಗಡಿಯಾಗ ಮಾರ್ಕೆಟ್ದಾಗ ತಗೊಂಡು ಹೋಗಕ್ಕೆ ಸಿಗ್ತೈತೋ? ಸಮಾಧಾನ ಏನಪ್ಪ ಅಂತಂದ್ರೆ ನೀವು ಧ್ಯಾನ ಮಾಡೋದ್ರಿಂದ ಸಮಾಧಾನ ಸಿಗ್ಬೇಕು. ಈ ಹೊರಗಿನ ಎಲ್ಲ ವ್ಯವಹಾರ ಎಲ್ಲ ಗದ್ದು ವ್ಯವಹಾರ ನಾವು ಇದೆ ಎಲ್ಲ ಇರ್ತೈತೆ, ಪ್ರಪಂಚಕ್ಕೆಲ್ಲ ಇರ್ತೈತೆ. ಆದ್ರೂ ಸಹಿತ ಅದೇ ಖರೆ ಅಂತ ನಾವು ಹತ್ತಬಾರ್ದು. ಅದರಿಂದ ನಿಮ್ಮ ಈಗೆಲ್ಲ ಪ್ರದೇಶ ಹೋಗೋದಾಗಲಿ ಸಾಧನ ಮಾಡೋದಾಗಲಿ ಪ್ರಪಂಚದಲ್ಲಿ ಇದ್ದುಕೊಂಡಿದ್ದೆಲ್ಲ ಮಾಡೋದು ಸಹಿತ ನೋಡ್ರಿ ಎಂತೆಂಥ ಕಾರ್ಯ ಅವ್ರು ರೆವಲ್ಯೂಷನ್ ಮಾಡೋದಂತ ಹೇಳ್ರ. ಎಲ್ಲ ಜನಕಂಡೊಳಗೆ ಏನು ಕಾರ್ಯಕ್ರಮ ಮಾಡುವಾಗ ಒಬ್ಬ ಮನುಷ್ಯ ಈಗ ಕಾರ್ಯಕ್ರಮ ಮಾಡುವಾಗ ಒಬ್ಬ ದಾಟ್ ಹೊಂಟಿದ್ದ ಅವ್ನ ಕೈಯಾಗ ಬಗಲಾಗ ಒಂದು ಹಾಕಿರ್ತದೆ.
ಕರ್ಕೊಂಬರ ಅಂತ ಕುಣಿಸಿದ್ರು ದೊಡ್ಡ ಕುಣಿಸ್ತು ನಾನು ಕುಣಿಸಿದ್ರು ಅವ್ನು ಗೊತ್ತಿರ್ತಾರೆ ಗುರು ಶಿಷ್ಯ ಸುಮ್ಮನೆ ನಂಗೆ ಇರ್ತೈತೆ ಅದು ಅವ್ನು ಏನಾಗಿತ್ತಂದ್ರೆ ಅತೀ ಸಾಲ ಮಾಡಿರ್ತಾರೆ ಸಾಲ ಮಾಡಿ ಸಾಲ ತೀರಿಸಿದಾಗ ಮಾಡಿದ್ದ ಅವಾಗ ತಾನು ಕುಣಿಸಿದ್ರು ಪುರಾಣ ಮುಗೀತು ಭಜನೆ ಮುಗೀತು ಊಟ ಆಯ್ತು ಅವ ತನ್ನ ಕಲ್ಪನಾದಾಗ ಇದ್ದವ ಎಷ್ಟು ನಾನು ಕಾಲ ಮಾಡಲ್ಲ ಮತ್ತೆ ಇವ್ರ ಕೈಯಾಗ ತಕ್ಷಣ ಯಾಕಂದ್ರೆ ನನ್ನ ಸಾಲ ಯಾಕೆ ತೀರಿಸೋರು ನಾಮಧರ್ಮದೆಲ್ಲ ಆದ ಪರಿಸ್ಥಿತಿ ನಾವೆಲ್ಲ ಏನೋ ಗಳಿಸಿದ್ವಿ ಮಾಡಿದ್ವಿ ನಮ್ಮಲ್ಲಿ ಏನೋ ನೂರಾರು ಕಲ್ಪನೆಗಳು ಬರ್ತಿರ್ತಾವೆ ಎಂತೆಂಥ ರಾಜ ಮಹಾರಾಜರ ಚಕ್ರವರ್ತಿಗಳೆಲ್ಲ ಏನಪ್ಪ ಅಂತಂದ್ರೆ ಅರಮನೆಗಳು ನೋಡಿಲ್ಲ ಪ್ರೇಕ್ಷಣೀಯ ಸ್ಥಳ ಆಗ್ಯಾವ ಅವರೆಲ್ಲ ತಮ್ಮ ಭವಿಷ್ಯ ತಮ್ಮ ಜೀವನದಲ್ಲಿ ಏನು ಕಲ್ಪನೆ ಮಾಡಿರ್ಬೇಕು ಇದು ನಮ್ಮ ವಂಶ ಪಾರಂಪರೆ ರಾಜ್ಯಭಾರ ಮಾಡ್ತಿರ್ತ ಅವ್ರ ಕಲ್ಪನೆ ಇತ್ತು 200 ವರ್ಷ 300 ವರ್ಷ 500 ವರ್ಷದ ಹಿಂದೆ ಎಲ್ಲ ಏನಿಲ್ಲ ಅವೆಲ್ಲ ಪ್ರೇಕ್ಷಣೀಯ ಸ್ಥಳ ಆಗಿದೆ ನೀವು 50 ಎಕರೆ ಜಮೀನು ಅಥವಾ 20 ಎಕರೆ ಜಮೀನ 100 ಎಕರೆ ಜಮೀನು ಗಳಿಸಿ ಏನಾಗೋದು ನಾಳೆ ಇವತ್ತಿರ್ತೈತಿ ನಾಳೆ ಹೋಗ್ತೈತಿ ಅದು ಶಾಶ್ವತವಾದದ್ದು ಯಾವುದೋ ಅಲ್ಲ ನೀವು ಭಾಳ ಕಷ್ಟಪಟ್ಟು ಗಳಿಸಿದಪ್ಪ ಅಂತಂದ್ರೆ ನೀ ನಿನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸರಿಯಾದಂಥ ಸಂಸ್ಕಾರ ಕೊಡಲಿಲ್ಲ ಅಂತಂದರೆ ಸಂಪತ್ತು ಗಳಿಸೋದ್ರ ಜೊತೆಗೆ ಮಕ್ಕಳಿಗೆ ಮೊಮ್ಮಕ್ಕಳನ್ನ ಅಂತ ನಮ್ಮ ಪರಮಾನಂದ ಸ್ವಾಮಿಗಳೇ ಭಾಳ ಸೂಕ್ಷ್ಮತೆ ಯಾಕಂದರೆ ಆ ಮಕ್ಕಳು ಹುಡುಗರಾಗಿ ಶಾಲೆ ಇದ್ದಾಗ ಹುಡುಗರು ಶಾಲೆಯಾಗಿ ಹುಡುಗರು ಕೇಳ್ತಿದ್ರು ನೀವು ಸರಿಯಾಗಿ ಅಭ್ಯಾಸ ಮಾಡಲ್ಲ ಬರೀ ಭಜನೆ ಇರ್ತೀರಿ ಏನೇನೋ ಕಡೆ ಮಾಡ್ತೀರಿ ಭಜನೆ ಮಾಡ್ತೀರಿ ಧ್ಯಾನ ಕತ್ಕೊಂಡಿರ್ತೀರಿ ಮತ್ತು ಈ ಕ್ಲಾಸ್ನಾಗ 1 ನಂಬರ್ ಆಗಿಲ್ಲ ಇದೇನು ಒಟ ಏನು ಮಾಡ್ತಿರ್ತೀರಿ ಇದು ನಮ್ಮ ಗುರುಗಳು ಭಜನೆ ನಮ್ಮ ಗುರುಗಳು ಕೊಟ್ಟ ಉಪದೇಶ ಧ್ಯಾನ ಅಂದರೆ ಇದನ್ನು ಮಾಡೋದು ಏನಾಗ್ತದೆ ಅದನ್ನು ಮಾಡೋದ್ರಿಂದ ಗುರು ನಮ್ಮನ್ನು ಎಲ್ಲದರಾಗೂ ಪಾರಾಸ್ತಾರೆ ಹಿಂಗಾಗಿ ಅವನು ಒಬ್ಬ ಮಗ ಇಂಜಿನಿಯರ್ ಆಗ್ಯಾನ ಒಬ್ಬ ಮಗಳ MBBS ಮುಗಿಸಿ MD ಡಾಕ್ಟರ್ ಆಗತ್ತೆ ಎದರಿಂದಪ್ಪ ಅಂದ್ರೆ ಸಂಸ್ಕಾರ ಇದೇ ಸಂಸ್ಕಾರ ಇರಲಿಲ್ಲತ್ತಂದ್ರೆ ವ್ಯರ್ಥದ ಹೇಳ್ತಾರೆ ಸುಮ್ಮನೆ ಕಾಲವನ್ನು ಕಳೆದು ಸಾಯಿ ಉಚಿತವೇ ಮಾಡು ಹಂಗೆ ಅವ ಏನು ಉಳ್ಳಾಕೊಂಡಿದ್ದ ಗುರುಗಳು ಹೇಳಿ ಗುರುಗಳು ಮುಂಜಾನೆ ಕಕಡಾರ್ತವ್ರಿಗೆ ಕಾಲ ಮಾಡಿ ಕಕಡಾಗ್ತಾ ಮುಂಜಾನೆ ಮತ್ತೆ ಇವೆಲ್ಲ ಚಾಪಗಳು ಅದು ಅದೆಲ್ಲ ಆಯ್ತು ಅವ್ರು ಹಂಗೆ ಕಾಲ ಮಾಡಾಕತ್ತಿರೋರು ಅವೇನು ಸಾಲ ಮಾಡಿದ್ದಿಲ್ಲ ಅಲ್ಲೇನು ಜಮಖಂಡಿ ರಾಜನ ಬ್ಯಾಂಕ್ ಕೊಡ್ದು ಅವಾಗಿನ ಸಂಸ್ಥಾನಿಕರ ಕಾಲದೊಳಗೆ ಅವಾಗ ಏನಪ್ಪ ಅಂತಂದ್ರೆ ಏನು ಯಾರು ಬ್ಯಾಂಕ್ನಾಗ ಸಾಲ ಮಾಡಿದ್ದಿಲ್ಲ ಅವ್ನ ಮಕ್ಕಳು ಇದ್ದಿದ್ದಿಲ್ಲ 8 ವರ್ಷಗಟ್ಟಲೆ 10 ವರ್ಷದ ಮಕ್ಕಳು ಇದ್ದಿಲ್ಲ ಅದೇನೋ ನಿಂತು ಹೊಟ್ಟಲಿದ್ದು ಅವತ್ತನ ಆಕೆಗೆ ಗಂಡ ಮಗು ಜನಿಸ್ತು ಗಂಡ ಮಗು ಆದ ಕೂಡಲೇ ಅವೇನಪ್ಪ ಅವ್ನು ಸರ್ಕಾರ ಏನು ಬ್ಯಾಂಕಿನ ಮಾಲಕ್ ಇರ್ತಾರೆ ಎಲ್ಲ ಬ್ಯಾಂಕ್ಗಳ ಮಾಲಕ್ ಅದ ಬ್ಯಾಂಕ್ನಾಗ ಸಾಲ ಮಾಡಿದ್ದ ಆ ಮಗ ಹುಟ್ಟಿದ್ರೆ ಆನಂದ ಸಲುವಾಗಿ ಎಲ್ಲ ಬ್ಯಾಂಕ್ನಾಗ ಯಾರ್ಯಾರು ಸಾಲ ಮಾಡಿದ್ರೆ ಎಲ್ಲ ಸಾಲ ಸೂಟ್ ಅದರು ಪರಮ ಭಕ್ತನ ಕಾವಲ ಮಾಡಿಸೋದು ಗುರುವಿನಲ್ಲಿ ಇರ್ತೈತಿ ನಿನ್ನ ಅಂತಃಕರಣದಾಗ ಗುರು ಬೇಕು ಹೆಂಗಂದ್ರೆ ಗುರುವೇ ನಿಮ್ಮ ಆಜ್ಞೆ ನಾವು ಬಾಯ್ಲತ್ತೀವಿ ಯಾವ ಆಜ್ಞೆ ಪಾಲನೆ ಮಾಡ್ತೀವಿ ಒಂದು ಆಜ್ಞೆದೊಳಗನೆ ಗುರುವೇ ನಿಮ್ಮ ಆಜ್ಞೆ ಮೇಲಲ್ಲಿ ನಡೆದವನು ನರಳು ಏನಲ್ಲ ಬೇಡ ಪರಮಾತ್ಮ ನಾವು ಬಾಯ್ಲತ್ತೀವಿ ಖರೆ ಒಂದು ಆಜ್ಞೆದಾಗ ನಾವು ಗುರುಗಳು ಏನು ಹೇಳ್ತಾರಲ್ಲ ಒಬ್ಬೇನೋ ಇದ್ದ ಮನುಷ್ಯ ಅವನ ತಗದೇನಪ್ಪ ಅಂದ್ರೆ ಕಮ್ಮ ಊಟ ಇದ್ರೆ ಊಟ ಮಾಡೋದು ಶಿಸ್ತು ಮುಸ್ಕ ಹಾಕಿ ಮಾಡ್ಕೊಳ್ಳೋದು ಮತ್ತು ಊಟ ಮಾಡೋದು ಅವಾಗ ಏನು ಅನಿಸ್ತಂದ್ರೆ ಇವ್ರು ಗುರುಗಳು ಬಂದು ಹಾಕಿ ತಿರುಗಾಡೋದು ಅನ್ಕೊಟ್ಟ ಶಿಸ್ತು ಕೊಟ್ಟಿದ್ರೆ 4 ಊಟ ಸಿಗ್ತೈತಿ ಎಲ್ಲ ಹಾಕೈತಿ ಎಲ್ಲ ಬರ್ತಾವೆ ಅವೆಲ್ಲ ಹಾಕ್ತಾರೆ ಶಾಲೆ ಹಾಕ್ತಾರೆ ಮನೆ ಹಾಕ್ತಾರೆ ಹಿಂಗೆಲ್ಲ ವ್ಯವಸ್ಥಿತವಾಗಿ ಐತೆ ಸೇರಿಸಿಂದ ಅವ್ರು ಬಂದು ನಾವು ಗುರುಗಳು ನಿಮ್ಮ ಸೇವೆ ಮಾಡ್ಬೇಕಂತ ಹಾಕ್ತಾರೆ ಗುರುಗಳಂದ್ರು ನಾವು ಒಬ್ಬರೇ ತಿರುಗಾಡಾಕ್ತೀನಪ್ಪ ನಿನ್ನಂತ ಒಬ್ಬ ಚಲೋ ಸೇವಕ್ ಸಿಕ್ಕ ಭಾಳ ಚಲೋ ಅಪ್ಪ ಕೂಡಲೇ ಗುರುಗಳು ಹತ್ತಿದ ಒಂದು ವಾರ ಹೋಗ್ತು ಗುರುಗಳ ಮೈ ಮೇಲೆ ಅರಿವಲ್ಲ ಹೊಲಸೋದು ಅವನ ಮೈ ಮೇಲೆ ಅರಿವಲ್ಲ ಹೊಲಸೋದು ಗುರುಗಳು ಹೇಳಪ್ಪ ಇವರಾಗಿಲ್ಲೇ ಒಂದು ಆಶ್ರಮದಾಗ ಒಂದು ಮಠದೊಳಗೆ ಇರೋನು ಇವೆಲ್ಲ ಅರಿವಿ ಇರ್ತಾವೆ ಎಲ್ಲ ನಿಮ್ಮ ನೋಡ್ಕೊಂಡು ಸ್ವಚ್ಛಗೆ ಅರಿವಿ ಹೋಗ್ಕೊಂಬ ಊರಾಗಿದ್ದ ಭಿಕ್ಷಾ ಮಾಡೋಕ್ಕೆ ಊಟ ಮಾಡೋ ಹಂಗೆಲ್ಲ ಏನೋ ಅವಂದ ಅವಾಗ ಬರ್ತಾವ ಅವ್ನು ಬರೀ ತಿನ್ನೋದು ಅಷ್ಟೇ ಅದಕ್ಕೆ ಲಕ್ಷ ಇತ್ತವ ಅವ ಹೇಳಿದ ಗುರುಗಳಿಗೆ
ನನಗೆ ನಮ್ಮ ಊರಾಗ ಒಬ್ಬ ದೇವರ ಹೇಳ ಭಾಳ ಚಲೋ ಅದನ್ರಿ. ಅವ್ನು ದೇವರ ಹೇಳ ನನಗೇನಂತಂದ್ರೆ, ನಿನಗೆ ಜಲಕಂಠಕ್ಕೆ ಐತಿ ನೀರಾಗ ಇಳಿಬೇಡ ಅದಕ್ಕೆ ನೀರಾಗ ಕಾಲಿಟ್ಟಂದ್ರೆ ಸಾಯ್ತು ಅಂತ ಹೇಳಿ ನಾ ಏನು ಹೋಗೋದು. ಗುರುಗಳು ಮತ್ತು ಅವ್ರು ದಯಾಳಿದ್ರವ್ರ ಹೋಗಿ ಅವರ ಅರಿವು ಹೊರ್ಕೊಂಡು ಬಂದು ಅವನು ಎಲ್ಲ ಕೂಡ ಹೊರ್ಕೊಂಬಂದ್ರೆ ಆಮೇಲೆ ಮುಂದೆ ಊರಾಗ ಭಿಕ್ಷೆ ಮಾಡ್ಕೊಂಬಂದ್ರೆ ಗುರುಗಳು ತಿರುಗಾಡಿ ಅಡುಗೆ ಮಾಡೋನು ಒಂದಿಟ್ಟು ನನ್ನ ಗಿಡದಾಗ ಒಂದು 4 ಕಟ್ಟಿಗೆ ಹೊರ್ಕೊಂಬ ಅಂತ ಅವಾಗ ಹೇಳ್ದವ. ಮತ್ತು ಅದ ಹೇಳ್ದವ, ಏನು ದೇವರ ಹೆಸರು ಹೇಳ್ದ, ಅಲ್ಲಿ ನಿನಗೆ ಮರ್ಕಂಡಕೈತಿ ಗಿಡ ಎರಡು ಬೇಡ ಅಂತ ಹೇಳ್ತೀನಿ. ಮರ್ಕಂಡ ಅಂದ್ರೆ ಗಿಡ ಎರಡು ಬಿದ್ದು ಸಾಯ್ತು. ಹಿಂಗೆ ನಮ್ಮ ಊರಾಗ ದೇವರ ಹೇಳಿ ಗುರುಗಳು ಅದನ್ನು ಮಾಡಿ ಎಲ್ಲ ಮಾಡಿ ಕಡೆಗೆ ಒಂದು ದಿವಸ ಏನಾಗ್ತದಂದ್ರೆ ಗುರುಗಳಿಗೆ ಸ್ವಲ್ಪ ಆರೋಗ್ಯ ಸರಿ ಇದ್ದಿದ್ದಿಲ್ಲ. ಅವತ್ತೇನಾಗಿತ್ತು, ಆ ಊರಾಗ ಹೆಂಗೆ ದೊಡ್ಡ ಶ್ರೀಮಂತರಿ ಗಂಡ ಮಗ ಹುಟ್ಟಿತ್ತು, ಭಿನ್ನ ಆಯಿತು. ಅವಾಗ ಇವರು ಇಬ್ಬರು ಸನ್ಯಾಸಿಗಳು ಬಂದಾರ, ಉಷ್ಟಾನ ಅಡಿಗೆ ಊಟ ಇತ್ತು. ನನಗೆ ಆರೋಗ್ಯ ಸರಿ ಇರಪ್ಪ, ಇದು ಭಿನ್ನ ತೀರಿಸ್ಕೊಂಬ ಅಂತ ಗುರುಗಳು ಅವ್ನು ಹೇಳಿ ಅವಾಗ ಬಂದ. ಸದ್ಗುರುವಚನ ಪರಿಪಾಲನೆ ಮುಖ್ಯ ಶಿಷ್ಯ ಹಾಕಿಲ್ಲ. ಗುರುಗಳ ಮಾತು ಮೀರಿ ರವರವ ನರಕಾಕತ್ತಿಲ್ಲ. ನಾವು ಊಟ ಬರೋಣ ಕೆಲಸ ಏನ ಮರಕಂಟಕ ಜಲಕಂಟಕ ಊಟ ಮಾಡಿ ಶಿಸ್ತು ಅಮೃತ ಎಲ್ಲ ಅಡುಗೆ ಮಾಡಿದ್ರು ಅವ್ರ ಅನುಷ್ಠಾನ ಅಡಿಗೆ. ಊಟ ಮಾಡಿ ಶಿಸ್ತು ಊಟಪ್ಪ ಊಟ ಮಾಡಿ ಬಾ ಅಂದ ಕೂಡಲೇ ನಿಮ್ಮ ಮಾತು ಮೀರಿ ನನಗೇನು ನರಕ ರವರವ ನರಕಾಕತ್ರಿಪ್ಪ, ನೀವೇನು ಹೇಳ್ತೀರ ಅಂದ್ರೆ ಶಿರಸಾ ವಹಿಸ್ತಾರ ನಾವು. ಅವ್ರು ಗುರುಗಳು ತಿಳ್ಕೊಂಡ್ರು ಇವು 8 ಸಲ ಇದ್ದಾನೆ ಅಂತ ಅಂದಾಗ ಅವನು ಕೈ ಚೀಲ ತಂದು ಅವನ ಹೆಗಲಿಗೆ ಯಾಕೆ ನಿನ್ನ ಮನೆ ಹಾದಿ ಹಿಡಿ ಅಂತ. ಅಂದ್ರೆ ಇದು ಬದಲಾವಣೆ ಆಗೋದು ಸುಡುದಿಲ್ಲ, ಗೊತ್ತಾಗ್ತದೆ, ಖರ್ಚಾಗ್ತಾರಲ್ಲ. ಹಂಗೆ ಈ ಸಂಪ್ರದಾಯದಲ್ಲಿ ಔಷಧ ಮಹಾರಾಜರು, ನಿರ್ಮಲೇಶ್ವರ ಮಹಾರಾಜರು ಎಲ್ಲ ಪರಮ ಪೂಜ್ಯರು ಸಹಿತ ಈ ಒಂದು ಸಂಪ್ರದಾಯ ಕಟ್ಟಿ ಬೆಳೆಸಿ ಇವರು. ಯಾಕಂದ್ರೆ ಭಾಳ ವಿಶಾಲವಾಗಿ ಬೆಳೆದಿಲ್ಲ ಈ ಸಂಪ್ರದಾಯ. ಎಲ್ಲ ಕಡೆ ಎತ್ತ ನೋಡಿದತ್ತಂತೆ ನೀನೇ ದೇವ ಅನ್ನಂಗೆ ವಿಶಾಲವಾಗಿ ಬೆಳೆದಂಥ ಸಂಪ್ರದಾಯ. ಔಷಧ ಮಹಾರಾಜರು ಸರ್ವ ಸಂಘ ಪರಿತ್ಯಾಗ ಮಾಡಿದರಷ್ಟೇ ಅಲ್ಲ, ಸಕಲ ಜೀವಾತ್ಮರಿಗೆ ಎಲ್ಲ ಜೀವಿಗಳನ್ನು ಯಾವುದೇ ಭೇದ ಭಾವಗಳು ಮಾಡಲಿಲ್ಲ. ಆ ಜಾತಿ ಈ ಜಾತಿ ಮೇಲೆ ಕೇಳೋದಂತ ಯಾವುದೇ ಭೇದ ಭಾವ ಮಾಡಲಾರ್ದನ ಎಲ್ಲರಿಗೂ ಸಕಲ ಜೀವಾತ್ಮರಿಗೆ ದೇಶದಿಂದ ಎಲ್ಲರಿಗೂ ಗುರುಪದೇಶವನ್ನು ದಯಪಾಲಿಸಿ ಎಲ್ಲರನ್ನು ಈ ಮುಕ್ತಿ ಮಾರ್ಗದಲ್ಲಿ ಹೋಗುವಂಥ ಸನ್ಮಾರ್ಗವನ್ನು ಹೇಳಿದ್ದಾರೆ. ತಾವೆಲ್ಲ ದೇವರಿಗೆ ಶಾಂತದಿಂದ ಎಲ್ಲ ಮಹಾತ್ಮರ ಪ್ರವಚನವನ್ನು ಕೇಳಿದ್ವಿ. ಸಮಯ 9 ಗಂಟೆ ಆಗಿತ್ತು, ಆರತಿ ಆಗೈತಿ. ಇನ್ನೆಲ್ಲ ಇಲ್ಲಿ ಪ್ರಸಾದ ವ್ಯವಸ್ಥೆ ಸಮಾಧಾನ ಪ್ರಸಾದ ತಗೋಬೇಕು. ಮತ್ತು ನಿಮಗೆ ಏನಪ್ಪ ಅಂದ್ರೆ ಇಂಥ ಪುಣ್ಯಕ್ಷೇತ್ರಗಳು ಅಲ್ಲೇ ಊಟ ಮಾಡಿ ಶಿಸ್ತು ಊಟ ಮಾಡಿ ಎಲ್ಲ ಅಲ್ಲೇ ಸಂಜೆ ಮಾಡ್ಕೊಳ್ತಾ ವೇದಿಕೆ ಮುಂದೆ ಇಲ್ಲೆಲ್ಲ ಜಾಗರಣೆ ಮಾಡ್ತಾರೆ, ಪದ ಹೇಳ್ತಾರೆ. ಈ ವಿಡ ಇರ್ತೈತಿ, ಈ ವಿಡ ಶಿವ ಆಗ್ತೈತಿ. ಇದೆಲ್ಲ ಕಾರ್ಯಗಳು